ಕೊಡುತ್ತೋ ಗೊತ್ತಿಲ್ಲ. ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಪ್ರಧಾನಿ. ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಮೋದಿಯನ್ನ ಸ್ವಾಗತಿಸಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ ಪುಣ್ಯ ಸ್ನಾನವನ್ನ ಮಾಡಲಿಕ್ಕೆ. ತ್ರಿವೇಣಿ ಸಂಗಮದಲ್ಲಿ ಇನ್ನೇನು ಕೆಲ ಹೊತ್ತಿನಲ್ಲೇ ಪುಣ್ಯ ಸ್ನಾನವನ್ನ ಮೋದಿ ಮಾಡಲಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅವ್ರನ್ನ ಬರಮಾಡಿಕೊಂಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಇವತ್ತು ಪುಣ್ಯ ಸ್ನಾನವನ್ನು ನರೇಂದ್ರ ಮೋದಿಯವರು ಮಾಡಲಿದ್ದಾರೆ. ಅಂದರೆ ಬಹುಶಃ ಒಂದು 11:30 ಒಳಗಡೆ ಸ್ನಾನ ಮಾಡಬಹುದು. 23 ದಿನಗಳಿಂದ ನಡೀತಾ ಇರುವಂತಹ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಈಗಾಗಲೇ ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈಗ ನರೇಂದ್ರ ಮೋದಿಯವರು ಈ ಪುಣ್ಯ ಭೂಮಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನರೇಂದ್ರ ಮೋದಿಯವರು ಈ ಹಿಂದೆ ಪ್ರಯಾಗ್ರಾಜ್ಗೆ ಯಾಕೆ ಭೇಟಿ ಕೊಟ್ಟಿದ್ರು ಅಂತ ಹೇಳಿದ್ರೆ, ಈ ಗಂಗಾರತಿ ಸಂದರ್ಭದಲ್ಲಿ ಭೇಟಿಯನ್ನು ಕೊಟ್ಟಿದ್ದರು. ಈಗ ಮತ್ತೆ ಪ್ರಯಾಗ್ರಾಜ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅಂದರೆ 6 ವರ್ಷಗಳ ಹಿಂದೆ ನಡೆದಂತಹ ಅರ್ಧ ಕುಂಭಮೇಳ ಏನಿದೆ ಆ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ನರೇಂದ್ರ ಮೋದಿಯವರು ಮಾಡಲಿದ್ದಾರೆ. ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. DPS ಹೆಲಿಪ್ಯಾಡ್ನಿಂದ ನೇರವಾಗಿ ಈಗ ಅವರು ಅರೈಲ್ ಘಾಟ್ಗೆ ಬಂದಿದ್ದಾರೆ. ಅರೈಲ್ ಘಾಟು ಅಲ್ಲಿಂದ ಬೋಟ್ನಲ್ಲಿ ಮಹಾಕುಂಭ ಸ್ಥಳಕ್ಕೆ ಹೋಗ್ತಾರೆ. 11:30 ಒಳಗಡೆ ಅವರು ಈ ಪುಣ್ಯ ಸ್ನಾನವನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಸುಮಾರು 1-1.5 ಗಂಟೆಗಳ ಕಾಲ ನರೇಂದ್ರ ಮೋದಿಯವರು ಪ್ರಯಾಗ್ರಾಜ್ನಲ್ಲಿ ಅಲ್ಲೇ ಇರುವಂತಹ ಸಾಧ್ಯತೆಗಳು ಇದ್ದಾವೆ. ಅಂದರೆ ಈಗ ಸದ್ಯಕ್ಕೆ ಅರೈಲ್ ಘಾಟ್ ಅಂತಿದೆ, ಅಲ್ಲಿ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಬೋಟ್ನಲ್ಲಿ ಮಹಾಕುಂಭಮೇಳದ ಸ್ಥಳಕ್ಕೆ, ಅಂದರೆ ಆ ಸ್ನಾನ ಘಟ್ಟ ಏನಿದೆ ತ್ರಿವೇಣಿ ಸಂಗಮ, ಅಲ್ಲಿಗೆ ತೆರಳಲಿದ್ದಾರೆ. ವಿಶೇಷವಾಗಿ ತ್ರಿವೇಣಿ ಸಂಗಮಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ನಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ನರೇಂದ್ರ ಮೋದಿಯವರು ಆ ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ. ಇನ್ನು ನರೇಂದ್ರ ಮೋದಿಯವರ ಈ ಪುಣ್ಯ ಸ್ನಾನದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಭಾರೀ ಭದ್ರತೆಯನ್ನು ಕೈಗೊಂಡಿದ್ದಾರೆ.